₹1 ಜಿಯೋ ಹಾಟ್‌ಸ್ಟಾರ್‌ನ ಸಬ್ಸ್ಕ್ರಿಪ್ಷನ್ ಯಾವ ರೀತಿ ತೊಗೊಳ್ಳೋದು? ಕೇವಲ ಇವಾಗ ₹1 ಸಿಗ್ತಾ ಇದೆ. ಸೊ ನೀವಾಗ ಮ್ಯಾಚ್ ನೋಡಬೇಕು ಅಂದರೆ ನಿಮ್ಮದು ಸಬ್ಸ್ಕ್ರಿಪ್ಷನ್ ಇರಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಮ್ಯಾಚ್ ನೀವು ನೋಡೋದು ಕಷ್ಟ, ರೈಟ್? ಸೊ ಅದಕ್ಕಾಗಿ ಇವಾಗ ಜಿಯೋ ಹಾಟ್‌ಸ್ಟಾರ್ ಏನಿದೆ ₹1 1 ಮಂತ್ ಕೊಡ್ತಾ ಇದೆ, ರೈಟ್? ಸೊ ₹1 1 ಮಂತು. ಸೊ ಅದರಲ್ಲಿ ಮಧ್ಯದಲ್ಲಿ ನೀವು ಯಾವಾಗ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಬೋದು, ರೈಟ್? ಸೊ ನಾವು 1 ಮಂತ್ ಇಲ್ಲಿ ಸೆಲೆಕ್ಟ್ ಮಾಡೋಣ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡಿ, ಗೆಟ್ ಫಸ್ಟ್ 30 ಡೇ ಫಾರ್ ₹1, ರೈಟ್? ಸೊ ಇಲ್ಲ ಏನೆಲ್ಲ ಸಿಗುತ್ತೆ, ಪ್ಲಸ್ 1 ಡಿವೈಸು ಸಿಗುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು 30 ಡೇಸ್ ಫಾರ್ 1. ಸೊ 4+ ಡಿವೈಸಲ್ಲಿ 2+ ಡಿವೈಸಲ್ಲಿ ಇವೆಲ್ಲ ಯೂಸ್ ಮಾಡ್ಬೋದು, ರೈಟ್? ಸೊ ಆ್ಯಂಡ್ ಅದಾದಮೇಲೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪೇ ₹1 ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಕ್ಲಿಕ್ ಮಾಡಿದಂಗೆ ನಿಮಗೆ ಫೋನ್ಪೇ ಇದ್ದರೆ ಫೋನ್ಪೇದಲ್ಲಿ, ಅಥವಾ ಯಾವುದಾದ್ರು ನೀವು ಯು ಪಿ ಐನ ಸೆಲೆಕ್ಟ್ ಮಾಡ್ಕೋಬೋದು. ಯು ಪಿ ಐಯಿಂದಲೇ ಆಟೋ ಪೇ ಸೆಟಪ್ ಮಾಡ್ಬೋದು ಇಲ್ಲಿ. ಅದಾದಮೇಲೆ ಎಲ್ಲಿದೆ, ಇಲ್ಲಿ ಸೆಟಪ್ ₹1 ಅಂತ ಆಟೋ ಪೇ ಇದೆ. ಸೊ ಇಲ್ಲಿ ಮೇ ಬಿ ಸ್ಕ್ರೀನ್ ಬ್ಲ್ಯಾಂಕ್ ಆಗ್ಬೋದು ನಂದು, ಯಾಕಂದರೆ ಅಕೌಂಟ್ ಡೀಟೇಲ್ಸ್ ಇರುತ್ತಲ್ವ. ಸೊ ಹಾಗಾಗಿ ಅದು ರೆಕಾರ್ಡಿಂಗ್ ಆಗೋದಿಲ್ಲ. ಬಟ್ ಏನಿಲ್ಲ ಅದರಲ್ಲಿ ಜಸ್ಟ್ ಪೇಮೆಂಟ್ ಆಗುತ್ತೆ. ನೆಕ್ಸ್ಟಲ್ಲಿ ₹1 ಆಟೋ ಸೆಟಪ್, ಕೇವಲ ₹1 ಕಟ್ ಆಗುತ್ತೆ. 1 ಮಂತ್ ಈಸ್ ನೌ ಆ್ಯಕ್ಟಿವೇಟೆಡ್ ಅಂದ್ಬಿಟ್ಟು, ರೈಟ್? ಸೊ ಈ ರೀತಿಯಾಗಿ ಸಬ್ಸ್ಕ್ರಿಪ್ಷನ್ನು ನೀವು ತೊಗೊಬೋದು. ಕೇವಲ ₹1 ಕಟ್ ಆಗುತ್ತೆ ಸ್ಟಾರ್ಟಿಂಗ್. ಸೊ ಅದಕ್ಕಿಂತ ಒಂದು ತಿಂಗಳಿಗಿಂತ ಮುಂಚೆ ಏನಿದೆ, ನೀವು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅದನ್ನು ಬೇಕಾದರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡ್ಕೊಬೋದು ಅಷ್ಟೇ.